ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಟು ಎ ಬಿ ವ್ಲಾಗ್ಸ್ ಕನ್ನಡ. ನಿನ್ನೆಯ ಅಂದರೆ ಲಾಸ್ಟ್ ವ್ಲಾಗಲ್ಲಿ ನಾನು ಮೂವಿಗೆ ಹೋಗುವಂಥ ಒಂದು ಆಸೆ ನಿರಾಸೆ ಆಗಿತ್ತು. ಆ ಟೆನಿಕಾಸ್ಟ್ ಇವತ್ತು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಬುಕ್ ಮಾಡಿಸಿದ್ದೀನಿ ಟಿಕೆಟು ಮೂವಿಗೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಈ ಸಲ ರೆಡಿ ಆಗಬೇಕಾದ್ರೆ ಹೊಸ ಹೊಸ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ. ಅಂದರೆ ಬೇರೆಯವ್ರಿಗೆ ಇದು ಹಳೆ ಪ್ರಾಡಕ್ಟ್ಸ್ ಅನಿಸ್ಬೋದು, ಬಟ್ ನನಗೆ ಫಸ್ಟ್ ಟೈಮ್ ಈ ಒಂದು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಿರೋದು. ಯೂಶ್ವಲ್ ಆಗಿ ನಾನು ಒಂದು ಲೋಷನ್ ಹಚ್ಕೊಳ್ಳೋದು ಅಷ್ಟೇ, ಬಟ್ ಈ ಸಲ ಸನ್ಸ್ಕ್ರೀನು ಸಿರಮ್ ಅಂತ ಏನೇನೋ ಯೂಸ್ ಮಾಡಿದ್ದೀನಿ. ಬಟ್ ಚೆನ್ನಾಗಿ ಕಾಣಿಸ್ತಿತ್ತು, ನನಗೂ ಒಂಥರ ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಮೇಕಪ್ ಮಾಡ್ಕೊಂಡ್ಬಿಟ್ರೆ ಹೆವಿ ಅನಿಸುತ್ತೆ ಫೇಸ್ ಎಲ್ಲ, ಹಾಗಾಗಿ ಮೇಕಪ್ ಅಲ್ಲ ಜಸ್ಟ್ ರೆಡಿ ಆಗೋದಷ್ಟೇ. ಕೆಲವ್ರು ಏನು ಅನ್ಕೊತಾರೆ, ರೆಡಿ ಆಗೋದೇ ಮೇಕಪ್ಪು ಅಂದ್ಕೊಂಡ್ಬಿಡ್ತಾರೆ. ಸೊ ಇಷ್ಟೇ, ನಾನು ಸಿಂಪಲಾಗಿ ರೆಡಿ ಆಗೋದು. ನಿನ್ನೆ ಫಿಲಮ್ಗೆ ಅಂತ ಹಾಕ್ಕೊಂಡಿದ್ದು ಕುರ್ತಾ ಜೀನ್ಸ್ನೇ ಇವತ್ತು ಹಾಕ್ಕೊಂಡಿದ್ದೀನಿ. ಅದನ್ನೇ ಹಾಕ್ಕೊಂಡಿದ್ದೀನಿ. ನೆನ್ನೆ ಫಿಲಮ್ ಕರ್ಕೊಂಡು ಹೋಗಲಿಲ್ಲ ಅಲ್ವಾ, ಸೊ ಎಲ್ಲೂ ಏನೋ ಹೋಗಲಿಲ್ಲ, ಅದು ಜಾಸ್ತಿ ಕೊಳೆನೂ ಆಗಿರಲಿಲ್ಲ, ಮತ್ತೆ ಯಾಕೆ ವಾಶ್ ಮಾಡೋದು. ಇವಾಗ ಜಸ್ಟ್ ಮೂವಿಗೆ ಹೋಗಿ ಬರೋಕ್ಕಷ್ಟೇ ಅಂತ ಹೇಳ್ಬಿಟ್ಟು ನೆನ್ನೆದೇ ಒಂದು ಬಟ್ಟೆನ ಹಾಕ್ಕೊಂಡಿದ್ದೀನಿ. ನಾನು ಯೂಶ್ವಲಿ ಬಾಡಿ ಲೋಷನ್ ಒಂದೇ ನಾನು ಫೇಸ್ಗೆ ಬಾಡಿಗೆಲ್ಲ ಅಪ್ಲೈ ಮಾಡೋದು. ಲಿಪ್ಸ್ಟಿಕ್ ಒಂದು ಯೂಸ್ ಮಾಡ್ತೀನಿ. ಇನ್ನು ಕಣ್ಣಿಗೆಲ್ಲ ನಾನು ಮೇಕಪ್ ಮಾಡೋದೇ ಇಲ್ಲ. ಒಂದು ಏನಂತಾರೆ, ಇಲ್ಲಿ ಮೇಲ್ಗಡೆ ಮೇಕಪ್ ಮಾಡ್ತಾರೆ ಕಲರ್ ಹಾಕಿ, ಅದನ್ನು ಹಾಕಿಲ್ಲ ಆದರೂ ಕಾಜಲ್ಲಾದರೂ ಹಾಕ್ತಾರೆ, ಅದನ್ನು ಸಹ ನಾನು ಹಾಕ್ತಿರ್ಲಿಲ್ಲ. ತುಂಬ ಸಿಂಪಲ್ ಲಿಪ್ಸ್ಟಿಕ್ ಒಂದು ಹಾಕಿದ್ರೆ ಸಾಕು, ಒಂಥರ ಫುಲ್ ಮೇಕಪ್ ಮಾಡ್ದಂಗೆ ಕಾಣಿಸ್ತಿತ್ತು. ಕಾಲೇಜಲ್ಲಿ ಎಲ್ಲ ಕಡೆನೂ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕಡೆನೂ ಕೇಳಿದ್ರು ಮೇಕಪ್ ಮಾಡ್ತೀನಿ ಅಂತ. ಸತ್ಯವಾಗಲಿಲ್ಲ. ಲೋಷನ್ ಒಂದು ಹಚ್ಕೊಂಡು ಲಿಪ್ಸ್ಟಿಕ್ ಒಂದು ಹಾಕ್ಕೊತಾ ಇದ್ದೆ ಅಷ್ಟೇ. ಇನ್ನು ಐಬ್ರೋಗೂ ಸಹ ನಾನು ಏನೂ ಹಚ್ಕೊತಿರ್ಲಿಲ್ಲ. ಇವಾಗಲೂ ಸಹ ಐಬ್ರೋಗೂ ನಾನು ಏನೂ ಹಚ್ಕೊಳ್ಲಿಲ್ಲ. ಸೊ ಅದರಲ್ಲೂ ಈ ಥರ ವ್ಯಾಸ್ಲಿನ್ ಅಥವಾ ಒಂದು ಬಾಡಿ ಲೋಷನ್ ಏನಿದೆ ಅದನ್ನೇ ಯೂಸ್ ಮಾಡ್ತಾಯಿದ್ದು ಬಾಡಿಗೆ, ಫೇಸ್ಗೆ ಅಷ್ಟೇ. ಇನ್ನು ಒಂಚೂ ಪ್ರೆಗ್ನೆನ್ಸಿ ಟೈಮಲ್ಲಿ ಫುಲ್ ಕಪ್ಪಾಗಿಬಿಟ್ಟಿದೆ, ಹಾಗಾಗಿ ಯಾರೋ ಹೇಳಿದರು ಸನ್ಸ್ಕ್ರೀನ್ ಯೂಸ್ ಮಾಡು ಅಂತ. ಕಾಲೇಜ್ ಡೇಸಲ್ಲೂ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ. ಒಂಚೂರು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಅಭ್ಯಾಸ ಮಾಡ್ಕೊಂಡಿದ್ದು ಸನ್ಸ್ಕ್ರೀನ್ನ. ಈ ಒಂದು ಸನ್ಸ್ಕ್ರೀನು ಲ್ಯಾಕ್ಮಿಲೇ ವಿತ್ ಫೌಂಡೇಶನ್ ಬರುತ್ತೆ, ಅದನ್ನು 2 in 1 ಅದು ಯೂಸ್ ಮಾಡ್ತಿದ್ದೆ. ಅದಾದಮೇಲೆ ಡಾಕ್ಟರ್ ಸಜೆಸ್ಟ್ ಮಾಡಿದಂಥ ಒಂದು ಸನ್ಸ್ಕ್ರೀನ್ ಇತ್ತು, ಅದನ್ನು ಯೂಸ್ ಮಾಡಿದೆ. ಇನ್ನು ಇವಾಗ ಪ್ರಾಡಕ್ಟ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಪ್ರಾಡಕ್ಟ್ನ. ಲೋಷನ್, ಸನ್ಸ್ಕ್ರೀನ್ ಎರಡೇ ಈಗ ಸದ್ಯಕ್ಕೆ ನಾನು ಕೂಡ ಅಪ್ಲೈ ಮಾಡಿರೋದು, ನೀವೇ ನೋಡ್ದಂಗೆ. ಸೊ ಅದನ್ನು ಆಲ್ರೆಡಿ ಇದರಲ್ಲಿ ಹೇಳಿದ್ದೀನಿ. ಸಾರಿ, ಎಕ್ಸ್ಟ್ರಾ ಒಂದು ಸಿರಮ್ ಯೂಸ್ ಮಾಡಿದ್ದೀನಿ. ಸೊ ಈ ಒಂದು ಸಿರಮ್, ಲೋಷನ್, ಮಾಯ್ಶ್ಚರೈಸರ್, ಸೊ ನೆಕ್ಸ್ಟು ಸನ್ಸ್ಕ್ರೀನ್, ಈ 3 ಪ್ರಾಡಕ್ಟ್ನ ನಾನು ಫೇಸ್ಗೆ ಯೂಸ್ ಮಾಡಿರೋದು. ಯಾರು? ಹಾಂ, ಸೊ ಇಷ್ಟನ್ನು ಯೂಸ್ ಮಾಡಿ ರೆಡಿ ಆಗಿದ್ದೀನಿ ಅಷ್ಟೇ. ಇವಾಗ ಮೂವಿಗೆ ಹೋಗೋ ಟೈಮ್ ಇವಾಗ ಜಸ್ಟ್ ಇಲ್ಲಿ 7:30, 10:00 ಅಂತ ಹೇಳೋದು, 9:30 ಬಿಟ್ಟರು ಆಗುತ್ತೆ. ಇವಾಗ ಹೋಗಿ ವಂಶಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ನಾನು ಒಂದು ಸ್ವಲ್ಪ ಊಟ ಮಾಡಿಕೊಂಡು ಆಗೋಗುತ್ತೆ. ಆ ವಂಶಿಗೆ ಊಟ ಮಾಡಿಸೋಕ್ಕೆ 1 hour ಬೇಕಲ್ವಾ, ಆಟ ಆಡಿಸ್ಕೊಂಡು. ಸೊ ಟೈಮ್ ಆಗುತ್ತೆ ಕರೆಕ್ಟಾಗಿ. ಅವಳೇನಾರ ಮಲ್ಕೋತಾರೆ ಅಂದರೆ ಮಲಗಿಸ್ಬಿಟ್ಟೇ ಹೋಗ್ತೀನಿ. ಮೂವಿಗೆ ಹೋಗೋದಕ್ಕೆ ಇನ್ನೂ ಸುಮಾರು ಟೈಮ್ ಇತ್ತು. ನನ್ನ ಚಿಕ್ಕತ್ತೆ ಮಕ್ಕಳು ಕೂಡ ಮೆಹಂದಿ ಹಾಕೊಡುವ ದಿನ ಅಂತ ಕೇಳಿದ್ರು ಅತ್ತಿಗೆ ಅಂತ, ಹಾಗಾಗಿ ಇಬ್ಬರು ಕೈಗೂ ಕೂಡ ಮೆಹಂದಿ ಹಾಕಿ ನೆಕ್ಸ್ಟು ಪಾಪುಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಮೂವಿಗೂ ಕೂಡ ಹೊರಟ್ವಿ. ನಾನೇನು ಇದರಲ್ಲಿ ಎಕ್ಸ್ಪರ್ಟ್ ಇಲ್ಲ ಮೆಹಂದಿ ಹಾಕೋದ್ರಲ್ಲಿ, ನನಗೆ ಬರೋ ಹಾಗೆ ನಾನು ಮೆಹಂದಿ ಹಾಕಿದ್ದೀನಿ. ಫೋನ್ ನೋಡಿಕೊಂಡೆ ನಾನು ಮೆಹಂದಿ ಹಾಕಿರೋದು. ಇನ್ನು ನೆಕ್ಸ್ಟು ನನ್ನ ಮಗಳು ಅಮ್ಮ ನನಗೆ ಅನ್ನೋಕ್ಕೂ ಬರೋದಿಲ್ಲ, ಅಮ್ಮ ನಾನು ಅಂತಾಳೆ. ನನಗೆ ಅಂತ ಹೇಳ್ಕೊಟ್ರೆ ನನಗೆ ಅಂತ ಹೇಳ್ತಾಳೆ. ಸೊ ಅವಳಿಗೆ ಹಾಕ್ಲಿಲ್ಲ. ಈಗಲೇ ಯಾಕೆ ಸುಮ್ಮನೆ ಮುಖಕ್ಕೆಲ್ಲ ಹಚ್ಕೊಂಡ್ಬಿಡ್ತಾಳೆ ಕೈಗೆ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಹಾಕಲಿಲ್ಲ ಅವಳಿಗೆ. ಇನ್ನು ನೆಕ್ಸ್ಟು ಊಟಕ್ಕೆ ಅಂತ ಹೇಳ್ಬಿಟ್ಟು ಅತ್ತೆ ಮನೆ ಸೈಡ್ ಮಾಡುವಂಥ ಬದನೆಕಾಯಿ ಗೊಜ್ಜು ಅದನ್ನು ಮಾಡಿದರು. ಅದನ್ನು ಊಟ ಮಾಡಿಕೊಂಡು ನೆಕ್ಸ್ಟ್ ಮೂವಿಗೂ ಕೂಡ ಹೊರಟ್ವಿ. ಅಲ್ಲಿ ನನ್ನ ಹಸ್ಬೆಂಡ್ ಏನಾರ ತಿನ್ಬೇಕು ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಅವರು ಬರ್ಗರ್ ತೊಗೊಂಡು ತಿಂದರು. ನಾನು ಚಿಕನ್ ಪಾಪ್ಕಾರ್ನ್ ಬರುತ್ತೆ, ಸೊ ಅದನ್ನು ತಿಂದು ನೆಕ್ಸ್ಟ್ ಮೂವಿ ನೋಡಿದ್ವಿ.
ಹಾಯ್ ಎಲ್ಲರಿಗೂ. ನಿನ್ನೆ ಮೂವಿಗೆ ಹೋಗಿದ್ವಿ. ನಿನ್ನೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ವೀಡಿಯೋನ, ವ್ಲಾಗ್ನ. ಸೊ ಬಂದಿದ್ದೆ ನಾವು 1:30, 1:45. ಮೂವಿ ಮುಗ್ದಿದ್ದೆ 1:45, ಬಂದಿದ್ದೆ 2:15 ಆಗಿತ್ತು. ಮಲ್ಕೊಳ್ಳೋಷ್ಟು ಲೇಟ್ ಆಗಿತ್ತು. ಇನ್ನೇನು ಅಷ್ಟೊತ್ತಲ್ಲಿ ವೀಡಿಯೋಸ್ ಏನು ಮಾಡೋದಕ್ಕಾಗುತ್ತೆ, ಹಾಗಾಗಿ ಎಂಟು ಮಾಡೋದಕ್ಕಾಗಲಿಲ್ಲ. ಹಾಗೆ ಮೂವಿ ರಿವ್ಯೂನ ಹೇಳಿಬಿಟ್ಟು ಇವತ್ತು ವ್ಲಾಗ್ನ ಎಂಟು ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸುಮಾರು ಇವತ್ತು 10 ಗಂಟೆಗೆ ಎದ್ದಿದ್ದೀನಿ. ಬೆಳಗ್ಗೆ ಮಲ್ಕಿರೋದು ಲೇಟ್ ಆಗಿದ್ದರಿಂದ ಆದರೂ ನಿದ್ದೆ ಸಾಕಾಗ್ತಿಲ್ಲ. ಬಟ್ ಮತ್ತೆ ನೈಟ್ ನಿದ್ದೆ ಬರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮಲ್ಕೋದಕ್ಕೆ ಹೋಗಲಿಲ್ಲ. ಟಿಫನ್ ಎಲ್ಲ ತಿಂದು ಆರಾಮಾಗಿ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ಏನಪ್ಪ ರಿವ್ಯೂ ಅಂತ ಹೇಳಿದ್ರೆ ಓಕೆ ಅಂತ ಹೇಳ್ಬೋದು. ನಾನು ಈ ಮೂವಿಗೆ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೆ ಅಂದರೆ, ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ, ಕಾಂತಾರ ಮೂವಿ ನೋಡೋದು ಒಂದು ಹಬ್ಬ. ಅದಕ್ಕೆ ನಾವು ವೆಯ್ಟ್ ಮಾಡೋದು ಒಂಥರ, ಅಲ್ಲಿಗೆ ರೆಡಿಯಾಗಿ ಮೂವಿ ನೋಡೋದಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಅದೊಂಥರ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿರುತ್ತೆ ಮನೇಲಿ. ಆ ಮೂವಿ ಹೋಗ್ತಾಯಿದ್ದೀವಿ, ಜಾಲಿ ಬೇಗ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗೋಣ, ಅದು ಏನೋ ಒಂದು ನಾನು ಹೇಳ್ದಾಗೆ ಫೆಸ್ಟಿವ್ ವೈಬ್ ಇರುತ್ತೆ. ಹಾಗೆ ಕೂಡ ಹೋದ್ವಿ ಒಂದು ಎಕ್ಸ್ಪೆಕ್ಟೇಷನಲ್ಲಿ. ಬೇರೆಯವರು 2 ಸಲ 10 ಸಲ ಆಲ್ರೆಡಿ ನೋಡಿರೋರು ಇರ್ತಾರೆ. ನಮಗೂ ಕೂಡ ಬಂದು ಹೇಳಿದ್ದಾರೆ, ಮೂವಿ ಮಿಸ್ ಮಾಡ್ಕೊಳ್ದಂಗೆ ಹೋಗಿ ಥಿಯೇಟ್ರಲ್ಲೇ ನೋಡಿ, ಅಷ್ಟು ಸಕ್ಕತ್ತಾಗಿದೆ. ಮತ್ತು ವೀಡಿಯೋಸ್ಗಳೆಲ್ಲ ರೀಲ್ಸಲ್ಲೆಲ್ಲ ನೋಡಿದ್ದೀನಿ, ಮೂವಿ ಬಗ್ಗೆ ಎಲ್ಲ ಹೇಳಿರೋದು. ಅದೆಲ್ಲ ಕೇಳಿದ್ಮೇಲಂತೂ ನಾನು ವೆಯ್ಟ್ ಮಾಡೋದಕ್ಕೆ ಆಗಲಿಲ್ಲ. ಎಷ್ಟು ಬೇಗ ಮೂವಿ ನೋಡ್ತೀನಿ ಅನ್ನೋ ಥರ ಕಾಯ್ತಾ ಇದ್ದೆ. ನಮಗೆ ಸ್ಟಾರ್ಟಿಂಗಿಂದನೂ ಟಿಕೆಟ್ ಸಿಕ್ಕಲೇ ಇಲ್ಲ. ನಮ್ಗೆ ಹತ್ತಿರದಲ್ಲಿ, ತುಂಬ ದೂರದಲ್ಲಿ ಸಿಕ್ತಿತ್ತು. ಪರವಾಗಿಲ್ಲ ವೆಯ್ಟ್ ಮಾಡಿ ಇಲ್ಲೇ ಹೋಗೋಣ ಅಂತ ವೆಯ್ಟ್ ಮಾಡಿದ್ವಿ. ಕೊನೆಗೂ ಹತ್ತಿರದಲ್ಲಿ ನಮ್ಗೆ ಸಿಕ್ಕಲಿಲ್ಲ, ದೂರದಲ್ಲೇ ಸಿಕ್ತು. ಅಷ್ಟು ವೆಯ್ಟ್ ಮಾಡ್ತಾ ಇದ್ದೀನಲ್ಲ, ನೋಡ್ಬಿಡೋಣ ಫಸ್ಟು ಅನ್ನೋ ಥರ, ದೂರ ಆದರೂ ಪರವಾಗಿಲ್ಲ ನೋಡ್ಕೊಂಡು ಬರೋಣ ಮೂವಿ ಅಂತ ಹೇಳ್ಬಿಟ್ಟು ಹೋದ್ವಿ ನಿನ್ನೆ. ಏನಂದರೆ ಮೂವಿಯಲ್ಲಿ ಫಸ್ಟ್ ಹಾಫ್ ಏನಿದೆ ಅಷ್ಟು ಇಲ್ಲ, ಕಾಮಿಡಿ ಎಲ್ಲ ಇದೆ. ಓಕೆ, ನಂಗೆ ನಗ್ತಾ ನೋಡ್ಬೋದು, ಚೆನ್ನಾಗಿದೆ. ಬಟ್ ಸೆಕೆಂಡ್ ಹಾಫು ಫಸ್ಟ್ ಹಾಫ್ಗಿಂತ ಸಕ್ಕತ್ತಾಗಿದೆ. ಮುಂದೆ ಏನಾಗುತ್ತೆ, ನೆಕ್ಸ್ಟ್ ಏನು ಅನ್ನೋ ಥರ ಕ್ಯೂರಿಯಾಸಿಟಿಲಿ ಕುತ್ಕೊಂಡಿರ್ತೀವಿ. ಚೆನ್ನಾಗಿದೆ. ಒಂದು ಪಾಯಿಂಟಲ್ಲಿ ಎಲ್ಲರೂ ಕೂಡ ಹೆದರ್ಕೊಳ್ಳೋದಿರುತ್ತೆ. ಅಷ್ಟು ಮೂವಿಲಿ ಫುಲ್ಲು ಅಷ್ಟು ಅವರಲ್ಲಿ ಒಂದು ಸಲನಾದರೂ ಹೆದರ್ಕೊಳ್ಳೋದಿದ್ದೇ ಇರುತ್ತೆ. ನಾನು ಬೇರೆ ಕಾರ್ನರಲ್ಲಿ ಬೇರೆ ಕೂತ್ಕೊಂಡಿದ್ದೆ. ಯಾವುದೋ ಒಂದು ಸೀನಲ್ಲಿ ದೊಗ್ಗಂತ ಅಂದ್ಬಿಡ್ತು ಇದೆ, ಹಂಗೆ ಅಷ್ಟು ಭಯಪಟ್ಟೆ. ಕಾಂತಾರವನ್ನ ಏನು ಭಯ ಆಗಿಲ್ಲ. ಬಟ್ ನನ್ನ ಒಂದು ಇದು ಏನು ಅಂದರೆ, ಕಾಂತಾರ 1 ಮತ್ತು ಕಾಂತಾರ 2ಗೆ ಹೋಲಿಸ್ಕೊಂಡ್ರೆ ಕಾಂತಾರ 1 ಸೂಪರ್ ಆಗಿದೆ. ಕಾಂತಾರ 2 ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ನಾವೆಲ್ಲ ಹೆಂಗೆ ವೆಯ್ಟ್ ಮಾಡ್ತಾ ಇದ್ದಿದ್ದು ಅಂದರೆ, ಚಿಕ್ಕ ವೀಡಿಯೋಸ್ನ ಆಲ್ರೆಡಿ ಶಾರ್ಟ್ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿದ್ದಾರೆ ಕೆಲವರು, ರೀಲ್ಸ್ ಎಲ್ಲ ಹಾಕಿದ್ದಾರಲ್ಲ, ಅದರಲ್ಲಿ ನೋಡಿ ಸಕ್ಕತ್ತಾಗಿದೆ, ಕ್ಲೈಮ್ಯಾಕ್ಸ್ ಎಲ್ಲ ಹೋಗಲೇಬೇಕು, ನಮಗೆ ಸಾಲನಾದರೂ ಮಾಡಿ ಮೂವಿಗೆ ಹೋಗ್ಬೇಕು. ಅದರಲ್ಲೂ ಒಂದೊಂದು ಟಿಕೆಟ್ ನೋಡಿದರೆ ಎಷ್ಟೆಷ್ಟು ಅಂತ, ಸಾಲನಾದರೂ ಮಾಡಿ ಮೂವಿಗೆ ಹೋಗ್ಬಿಡ್ಬೇಕು ಅನ್ನೋ ಥರ ಕಾಯ್ತಾ ಇದ್ದಿತ್ತು. ನಾವೇನು ಚಿಕ್ಕ ವೀಡಿಯೋ ನೋಡಿರ್ತೀವಿ ಅದಷ್ಟೇ ಫಿಲಮ್, ಅದು ಬಿಟ್ಟು ಇದೆ. ಬಟ್ ಚೆನ್ನಾಗಿ ಅನ್ಸೋದು, ವಿಷಲ್ ಹಾಕ್ಕೊಂಡು ನೋಡೋ ಥರ, ವಾವ್ ಅನ್ನೋ ಥರ, ಮೈಯೆಲ್ಲ ರೋಮಾಂಚನ ಆಗೋ ಥರ ನೋಡೋ ಸೀನ್ಗಳು ಆಲ್ರೆಡಿ ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ನಾನು ಕೂಡ ಹಾಕಿದ್ದೀನಿ. ಅಷ್ಟೇ ಚೆನ್ನಾಗಿರೋದು ಅಂತ ಹೇಳ್ಬೋದು. ಬೇರೆ ಏನು ನಮಗೆ ಚೆನ್ನಾಗಿ ಅನಿಸ್ಲಿಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ಇರಲಿಲ್ಲ. ಇದು ನನ್ನ ಅಭಿಪ್ರಾಯ. ಕೆಲವ್ರಿಗೆ ಚೆನ್ನಾಗಿ ಅನಿಸಿದೆ, ಎಲ್ಲರೂ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಇನ್ನೊಂದೇನೆಂದರೆ, ಅದು ಅವರ ಅಭಿಪ್ರಾಯ, ಇದು ನನ್ನ ಅಭಿಪ್ರಾಯ. ಓಕೆನಾ? ಸೊ ನಾನು ಹಿಂಗೆ ಹೇಳಿದೆ ಅಂತ ಬೈಯೋದಕ್ಕೆಲ್ಲ ಹೋಗಬೇಡಿ. ನೀವು ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು, ಇಲ್ಲ ಇನ್ನೊಬ್ರಿಗೆ ಇಷ್ಟ ಆಗದೆ ಇರ್ಬೋದು. ಹಾಗೆ ಎಲ್ಲರ ಒಂದು ಟೇಸ್ಟ್ ಒಂದೇ ಥರ ಇರೋದಿಲ್ಲ. ಓಕೆ. ಆಮೇಲೆ ಇನ್ನೊಂದೇನೆಂದರೆ, ಇನ್ನೊಬ್ರಿಗೆ ಹೋಗಿ ಮೂವಿ ನೋಡಿ ಅಂತ ಹೇಳುವಂಥದ್ದು ಏನು ಇರಲಿಲ್ಲ ಅಂತ ನನಗನ್ಸುತ್ತೆ. ಏನು, ಇದು ನನ್ನ ಒಂದು ಏನಂತಾರೆ ರಿವ್ಯೂ ಕೊಡ್ತಿರೋದು ನನ್ನ ಕಡೆಯಿಂದ ಮೂವಿ ಬಗ್ಗೆ. ಚೆನ್ನಾಗಿದೆ, ಒನ್ ಟೈಮ್ ನೋಡ್ಬೋದು ಅಷ್ಟೇ. ಏಕೆಂದರೆ ಮೇಯ್ನು ಏನೇನಿದೆ, ವಾವ್ ಎಲಿಮೆಂಟ್ ಎಲ್ಲ ನಾವು ಶಾರ್ಟ್ ವಿಡಿಯೋದಲ್ಲಿ ನೋಡಾದ್ಮೇಲೆ ಅಲ್ಲಿ ನೋಡುವಂಥದ್ದು ವಾವ್ ಏನೂ ಇಲ್ಲ ಅಲ್ವಾ? ಅದಕ್ಕೆ ಹೇಳ್ಬೋದು ಮೋಸ್ಟ್ಲಿ ವೀಡಿಯೋ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನಾವು ಫಿಲಮ್ಗೆ ಹೋಗಿದ್ದೀವಿ ಅಂತ ಇನ್ನೊಬ್ರಿಗೆ ತೋರಿಸ್ಕೊಬೇಕಲ್ಲ, ಹಾಗಾಗಿ ವೀಡಿಯೋ ಮಾಡಿ ಹಾಕ್ಬಿಡ್ತೀವಿ. ಸೊ ಇಷ್ಟೇ.
ಓಕೆ ಓಕೆ ಥರ ಇತ್ತು ಮೂವಿ ಅಷ್ಟೇ, ನಾನು ಇನ್ನೇನು ಹೇಳೋದಿಲ್ಲ. ಸೊ ಇದು ಕೆಲವರು ಬೈಕೊಂತ ಇರ್ತೀರ, ಏನೇನು ಬೇಕು ಅಂತೀರ ನನಗೆ ಗೊತ್ತಿಲ್ಲ. ಸರಿ, ಇನ್ನು ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಅಥವಾ ನಾನು ಇವಾಗ ರಿವ್ಯೂ ಕೊಟ್ಟಿರೋದ್ರ ಬಗ್ಗೆ ಇಷ್ಟ ಆಗಿರಲ್ಲ ಕೆಲವ್ರಿಗೆ, ಓಕೆ ಫೈನ್. ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತು ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.